ಮಧುರೈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುವ ಗ್ರಾಮ ಪಂಚಾಯತ್ ಎಂದು ಕಂಡುಬಂದಿರುವ ರಪ್ತೂರ್ ಪಂಚಾಯತ್ ಅನ್ನು ಮಧುರೈ ಜಿಲ್ಲಾಧಿಕಾರಿ ಪ್ರವೀಣ್ ಕುಮಾರ್ ಖುದ್ದಾಗಿ ಪರಿಶೀಲಿಸಿ ಜಾಗೃತಿ ಮೂಡಿಸಿದರು. ಮಧುರೈ ಜಿಲ್ಲೆಯ ಉಸಿಲಂಪಟ್ಟಿಯ ಬಳಿ ರಪ್ತೂರ್ ಪಂಚಾಯತ್ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹಗಳು ಆಗಾಗ್ಗೆ ನಡೆಯುತ್ತಿವೆ ಎಂಬ ದೂರಿನ ಮೇರೆಗೆ ನಡೆಸಿದ ಸಮೀಕ್ಷೆಯಲ್ಲಿ ಮಧುರೈ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಬಾಲ್ಯ ವಿವಾಹಗಳು, ಬಾಲ್ಯ ಗರ್ಭಧಾರಣೆ ಮತ್ತು ಅದರ ಪರಿಣಾಮಗಳ ವರದಿಯನ್ನು ನೋಡಿ ಜಿಲ್ಲಾಧಿಕಾರಿ ಪ್ರವೀಣ್ ಕುಮಾರ್ ಆಘಾತಗೊಳಗಾಗಿದ್ದಾರೆ. ಅವರು ರಪ್ತೂರ್ ಪಂಚಾಯತ್ ವ್ಯಾಪ್ತಿಯ ಪ್ರದೇಶವನ್ನು ಖುದ್ದಾಗಿ ಪರಿಶೀಲಿಸಿದರು ಮತ್ತು ರಿಚ್ ಡೆವಲಪ್ಮೆಂಟ್ ಯೋಜನೆಯ ಮೂಲಕ ಮಹಿಳೆಯರ ಸುರಕ್ಷತೆ ಮತ್ತು ಶಾಲೆಗಳಲ್ಲಿ ಹುಡುಗಿಯರ ಹಾಜರಾತಿಯನ್ನು ಮೇಲ್ವಿಚಾರಣೆ ಮಾಡಿದರು. ಗ್ರಾಮೀಣ ಮಹಿಳೆಯರ ಉದ್ಯೋಗವನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ಅವರು ಜಾಗೃತಿ ಮೂಡಿಸಿದರು. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಧಾರಣೆಯಿಂದಾಗುವ ಪರಿಣಾಮಗಳ ಬಗ್ಗೆ ಮಧುರೈ ಖಾಸಗಿ ಕಾಲೇಜು ಘಟ್ಟಗಳ ತಪ್ಪಲಿನಲ್ಲಿರುವ ಈ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಧಾರಣೆಯಿಂದಾಗುವ ಪರಿಣಾಮಗಳ ಬಗ್ಗೆ ಮಧುರೈ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ಜಾಗೃತಿ ನಾಟಕದ ಮೂಲಕ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಲಾಯಿತು. ಈ ಪ್ರದೇಶಗಳಲ್ಲಿ ಹುಡುಗಿಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬಾಲ್ಯ ವಿವಾಹವನ್ನು ತಡೆಯಲು ಜಿಲ್ಲಾಧಿಕಾರಿ ಸ್ವತಃ ಈ ಪ್ರದೇಶಗಳಲ್ಲಿ ಹುಡುಗಿಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬಾಲ್ಯ ವಿವಾಹವನ್ನು ತಡೆಯಲು ಜಿಲ್ಲಾಧಿಕಾರಿ ಸ್ವತಃ ಕ್ರಮ ಕೈಗೊಂಡಿದ್ದಾರೆ. ಖುದ್ದಾಗಿ ಬಂದು ತನಿಖೆ ನಡೆಸಿ ಜಾಗೃತಿ ಮೂಡಿಸುವುದರಿಂದ ಬದಲಾವಣೆ ಸಂಭವಿಸುತ್ತದೆ ಎಂದು ಭರವಸೆ ಪ್ರದೇಶಗಳಲ್ಲಿ ಹುಡುಗಿಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬಾಲ್ಯ ವಿವಾಹಗಳು ನಡೆಯಲು ಈ ಪ್ರದೇಶಗಳಲ್ಲಿ ಹುಡುಗಿಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬಾಲ್ಯ ವಿವಾಹಗಳನ್ನು ತಡೆಯಲು ಜಿಲ್ಲಾಧಿಕಾರಿ ಸ್ವತಃ ಕ್ರಮ ಕೈಗೊಂಡಿದ್ದಾರೆ. ಖುದ್ದಾಗಿ ಬಂದು ತನಿಖೆ ನಡೆಸಿ ಜಾಗೃತಿ ಮೂಡಿಸುವುದರಿಂದ ಬದಲಾವಣೆ ಸಂಭವಿಸುತ್ತವೆ ಎಂಬ ಭರವಸೆ ಮೂಡಿದೆ. ನೀಲಗಿರಿ ಜಿಲ್ಲೆಯ ಕೂನೂರಿನ ಹಳೆಯ ಅರುವಂಕಡು ರಸ್ತೆಯಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ವೇಳೆ ಚಿರತೆಗಳ ಸಂಚಾರದಿಂದಾಗಿ ಕೆಲಸಕ್ಕೆ ಹೋಗುವ ಕಾರ್ಮಿಕರು ಭಯಭೀತರಾಗಿದ್ದಾರೆ. ನೀಲಗಿರಿ ಜಿಲ್ಲೆಯ ಕೂನೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿದೆ. ವಿಶೇಷವಾಗಿ ಕರಡಿಗಳು ಮತ್ತು ಚಿರತೆಗಳು ಆಹಾರ ಅರಸಿ ಬರುವುದರಿಂದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕೂನೂರಿನ ಹಳೆಯ ಅರವಂಕಡು ಪ್ರದೇಶಗಳಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಚಿರತೆಗಳ ಸಂಚಾರವಿದೆ. ಇತ್ತೀಚೆಗೆ ಎಲ್ಲ ನಾಯಿಗಳು ಕಾಣೆಯಾಗಿ ಚಿರತೆಗಳನ್ನು ಬೇಟೆಯಾಡುತ್ತಿರುವುದು ಬಹಿರಂಗವಾಗಿದೆ. ಈ ಪರಿಸ್ಥಿತಿಯಲ್ಲಿ ಚಿರತೆ ಮತ್ತೆ ರಾತ್ರಿಯಲ್ಲಿ ಈ ಪ್ರದೇಶಗಳಲ್ಲಿ ಬಂದು ಅಲ್ಲಿನ ಕಣ್ಗಾವಲು ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಈ ಘಟನೆಯು ಪ್ರದೇಶದ ಜನರಲ್ಲಿ ಭಯವನ್ನುಂಟು ಮಾಡಿದೆ. ಇದರಿಂದಾಗಿ ರಾತ್ರಿ ವೇಳೆ ಜನರು ತಮ್ಮ ಮನೆಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಮತ್ತು ಕೆಲಸಕ್ಕೆ ಹೋಗುವ ಕಾರ್ಮಿಕರು ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ಪ್ರದೇಶಕ್ಕೆ ನಿರಂತರವಾಗಿ ಬರುವ ಚಿರತೆಗಳನ್ನು ಬೋನಿನಲ್ಲಿ ಹಿಡಿಯುವಂತೆ ಜನರು ವಿನಂತಿಸಿದ್ದಾರೆ. ಕರೂರಿನಲ್ಲಿ ನೀರಿನ ಮಂಜು, ಬೆಳಗಿನ ಜಾವ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಾರೆ. ಕರೂರು ಜಿಲ್ಲೆ ತಮಿಳುನಾಡಿನ ಒಂದು ಜಿಲ್ಲೆಯಾಗಿದ್ದು ಅಲ್ಲಿ ತಾಪಮಾನ ಯಾವಾಗಲೂ 100 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ. ಆದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಜನರು ಮುಂಜಾನೆ ನೀರಿನ ಮಂಜಿನಿಂದ ಬಳಲುತ್ತಾರೆ. ಇದು ಗುಡ್ಡಗಾಡು ಪ್ರದೇಶಗಳು, ಜಲಮೂಲಗಳು ಅಥವಾ ತಗ್ಗು ಪ್ರದೇಶಗಳಲ್ಲಿ ಮುಂಜಾನೆ ಮತ್ತು ಸಂಜೆ ಕಂಡುಬರುವ ದಟ್ಟವಾದ ಹಿಮದ ಹೊದಿಕೆಯಾಗಿದೆ. ಇದು ಸಣ್ಣ ನೀರಿನ ಹನಿಗಳ ಸಂಗ್ರಹವಾಗಿದ್ದು ಇದು ನೋಟವನ್ನು ಮರೆಮಾಡುತ್ತದೆ ಮತ್ತು ತಂಪಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಿಶೇಷವಾಗಿ ಊಟಿ, ಕೊಡೈಕೆನಾಲ್, ಯಾರ್ಕಾಡ್ನಂತಹ ಸ್ಥಳಗಳಲ್ಲಿ. ಆದರೆ ಪ್ರದೇಶಗಳಲ್ಲಿ ಅಂತಹ ಮಳೆ ಮಂಜು ವಾಹನಗಳು, ಹುಲ್ಲುಗಾವಲು ಪ್ರದೇಶಗಳು ಇತ್ಯಾದಿ ಮೇಲೆ ಹರಡುತ್ತದೆ. ಬೆಳಗಿನ ಜಾವದಲ್ಲಿ ಚಹಾ ಅಂಗಡಿಗಳಲ್ಲಿ ಸಾರ್ವಜನಿಕರ ಸಭೆ ಕಂಡುಬರುತ್ತದೆ. ವೇಳೆ ಭಾರೀ ಹಿಮಪಾತದಿಂದಾಗಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಎದುರಿಸುತ್ತಿದ್ದಾರೆ. ರಸ್ತೆಗಳಲ್ಲಿ ಎಲ್ಲ ವಾಹನಗಳು ಹೆಡ್ಲೈಟ್ಗಳನ್ನು ಆನ್ ಮಾಡಿಲ್ಲ. ಇಂದು ಬೆಳಗಿನ ಜಾವದಿಂದ ಸುತ್ತಮುತ್ತಲಿನ ಪ್ರದೇಶಗಳು ಭಾರೀ ಹಿಮಪಾತವಾಗಿತ್ತು. ಪರಿಣಾಮವಾಗಿ ವ್ಯಾನ್ಗಳು, ದ್ವಿಚಕ್ರ ವಾಹನಗಳು, ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಮತ್ತು ಲೋಡ್ ವಾಹನಗಳಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಹೋಗುವ ಕಾರ್ಮಿಕರು ಹೆಡ್ಲೈಟ್ಗಳನ್ನು ಹಂಚಿಕೊಂಡು ವಾಹನ ಚಲಾಯಿಸುತ್ತಾರೆ. ಇದಲ್ಲದೆ ಗ್ರಾಮೀಣ ಪ್ರದೇಶದ ರೈತರು ಕೃಷಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ.
ಇದು ಸಾಮಾನ್ಯ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಪ್ರದೇಶದ ರೈತರು ಕೃಷಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಪೊನ್ಮೇನಿ ಮತ್ತು ಪಲಂಗನಾಥಂ ಜಂಕ್ಷನ್ಗಳಲ್ಲಿ ಸಂಚಾರ ದಟ್ಟಣೆ ಮತ್ತು ಅಪಘಾತಗಳನ್ನು ಕಡಿಮೆ ಮಾಡಲು ಇಂದಿನಿಂದ ಸಂಚಾರ ಬದಲಾವಣೆಗಳು. ಮದುರೈ ನಗರ ಪೊಲೀಸ್ ಆಯುಕ್ತ ಜೆ. ಲೋಗನಾಥನ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೊಸ ಯು ಕರ್ವ್ ವ್ಯವಸ್ಥೆಯ ಉದ್ದೇಶ. ಕೆಳವಾಸಲ್, ಪಲಂಗನಾಥನ್ ಮತ್ತು ಪೊನ್ಮೇನಿ ಜಂಕ್ಷನ್ಗಳಲ್ಲಿ ವಾಹನಗಳು ನೇರವಾಗಿ ಬಲಕ್ಕೆ ತಿರುಗುವುದನ್ನು ತಪ್ಪಿಸಲು ಈ ಬದಲಾವಣೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ವಾಹನಗಳು ಹೊಸದಾಗಿ ನಿರ್ಮಿಸಲಾದ ಯು ಕರ್ವ್ಗಳ ಮೂಲಕ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತವೆ. ಇದು ಅಡ್ಡಲಾಗಿ ಹೋಗುವುದನ್ನು ತಪ್ಪಿಸಲು ಮತ್ತು ದಟ್ಟಣೆಯನ್ನು ಕಡಿಮೆ ಮಾಡಲು ನಿರೀಕ್ಷಿಸಲಾಗಿದೆ. ಕೆಳವಾಸಲ್ ಜಂಕ್ಷನ್ನಿಂದ ಪಲಂಗನಾಥಂ ಕಡೆಗೆ ಹೋಗುವ ವಾಹನಗಳು ಎಂದಿನಂತೆ ನೇರವಾಗಿ ಚಲಿಸಬಹುದು. ಆದರೆ ಪೊನ್ಮೇನಿ ಪ್ರದೇಶವನ್ನು ಪ್ರವೇಶಿಸಲು ಬಯಸುವ ವಾಹನಗಳು ಪೊನ್ಮೇನಿ ಜಂಕ್ಷನ್ನಿಂದ 100 ಮೀಟರ್ ದೂರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಯು ಕರ್ವ್ನಲ್ಲಿ ತಿರುಗಿ ನಂತರ ಎಡಕ್ಕೆ ಎಂದಿನಂತೆ ಪೊನ್ಮೇನಿಗೆ ತಿರುಗಬೇಕು ಎಂದು ಅವರು ಹೇಳಿದರು. ಈ ಎಲ್ಲ ಹೊಸ ಸಂಚಾರ ಬದಲಾವಣೆಗಳನ್ನು ಡ್ರೋನ್ ಕ್ಯಾಮೆರಾಗಳ ಮೂಲಕ ತೀವ್ರವಾಗಿ ಮೇಲ್ವಿಚಾರಣೆ ಮಾಡಲಾಗುವುದು. ಇದರ ಮೂಲಕ ಸಂಚಾರ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಧಾರಿಸುತ್ತಿದೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಅಗತ್ಯವಿದ್ದರೆ ಹೆಚ್ಚುವರಿ ಬದಲಾವಣೆಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಈ ಹೊಸ ಸಂಚಾರ ಬದಲಾವಣೆಗಳ ಸಂಪೂರ್ಣ ಉದ್ದೇಶವನ್ನು ಸಾಧಿಸಲು ಸಾರ್ವಜನಿಕರು ಮತ್ತು ವ್ಯಾಪಾರಿಗಳು, ವಾಹನ ಚಾಲಕರು ಮತ್ತು ನಿವಾಸಿ ಸಂಪೂರ್ಣ ಸಹಕಾರ ನೀಡಬೇಕು. ಆದ್ದರಿಂದ ಈ ಹೊಸ ಸಂಚಾರ ಬದಲಾವಣೆಗಳ ಸಂಪೂರ್ಣ ಉದ್ದೇಶವನ್ನು ಸಾಧಿಸಲು ಸಾರ್ವಜನಿಕರು, ವ್ಯಾಪಾರಿಗಳು, ವಾಹನ ಚಾಲಕರು ಮತ್ತು ನಿವಾಸಿಗಳು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಪೊಲೀಸ್ ಆಯುಕ್ತ ಜೆ. ಲೋಗನಾಥನ್ ವಿನಂತಿಸಿಕೊಂಡಿದ್ದಾರೆ.